ನಮ್ಮ ಜೊತೆಗೆ JDS ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ಇದ್ದಾರೆ. ಸರ್, ಈಗ ಮತದಾನ ಮಾಡಿದ್ರು ಸರ್ ಎಲ್ಲರೂ ಕೂಡ ಒಟ್ಟಾಗಿ? ಈಗ ನಮ್ಮ ಪಕ್ಷದ 18 ಜನ ಶಾಸಕರು ಮತ್ತು BJPಯ ಹೆಚ್ಚುವರಿ ಮತಗಳು ಮತ್ತು ಪಕ್ಷೇತರ ಅಭ್ಯರ್ಥಿಗಳೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಯಾದಂಥ ಗೋವಿಂದರಾಜ್ ಅವರಿಗೆ ಮತ ಹಾಕಿದ್ದಾರೆ ಅಂತ ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಫಲಿತಾಂಶ ಖಂಡಿತ ಗೋವಿಂದರಾಜ್ ಪರ ಬರುತ್ತೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ. ಬಂದಿದ್ದು 17 ಜನ ಶಾಸಕರು. GT ದೇವೇಗೌಡರು ಪ್ರತ್ಯೇಕ ಬಂದು ಮತದಾನವನ್ನು ಮಾಡಿ ಹೋಗಿದ್ದಾರೆ. ಅವರೇನಾಯಿತು, ಆಕಸ್ಮಿಕವಾಗಿ ಬೇರೆ ಎಲ್ಲೋ ಹೊರಗಡೆ ಇದ್ದಿದ್ದರಿಂದ 2 ದಿವಸದಿಂದ ಅವರು ಬಂದು ನೇರವಾಗಿ ಆ ಮತವನ್ನು ಹಾಕಿದ್ದಾರೆ. ನಾವೆಲ್ಲರೂ ಕೂಡ ಹೊರಗಡೆ ಇದ್ದಿದ್ದರಿಂದ ಅವರು ಅಲ್ಲಿಗೆ ಯಾಕೆ ಬಂದು ಇಲ್ಲೇ ಹಾಕ್ತೀನಿ ಅಂತಕ್ಕಂಥ ಭಾವನೆಯಲ್ಲಿ ಅವ್ರು ಬಂದು ಪಕ್ಷದ ನಮ್ಮ ಅಭ್ಯರ್ಥಿ ಪರವಾಗಿ ಮತವನ್ನು ಮಾಡಿದ್ದಾರೆ ಅಂತ. ಆತ್ಮಸಾಕ್ಷಿಗೆ ಅಂತ ಹೇಳಿದ್ದಾರೆ ಸರ್, ಆತ್ಮಸಾಕ್ಷಿಗೆ ಮತ ಅಂತ ಹೇಳಿದ್ದಾರೆ. JDS ಹಾಕಿದ್ದಾರೆ ಅಂತ ಹೇಳಿ. ಆತ್ಮಸಾಕ್ಷಿ ಅಂದರೆ ನಮ್ಮೆಲ್ಲರ ಅಭಿಪ್ರಾಯ ಅದನ್ನೇ. ಎಲ್ಲಿ ನಾವು ಏನು ಯಾವ ಚಿಹ್ನೆ ಮೇಲೆ ಗೆದ್ದಿರ್ತೀವಿ ಖಂಡಿತ ಅದಕ್ಕೆ ದ್ರೋಹ ಆಗದ ರೀತಿಯಲ್ಲಿ ನಡ್ಕೊಳ್ಳೋದೇ ಆತ್ಮಸಾಕ್ಷಿ ಅಂತ ನಾನು ಭಾವಿಸ್ಕೊಂಡಿದ್ದೆ. ಪ್ರಶ್ನೆ ಸರ್, ಈಗಾಗಲೇ ಎಲ್ಲೊಂದು ಕಡೆ BJPಯವರು 29 ಮತಗಳನ್ನು ಹಾಕಿಸ್ಬೇಕು ಅಂದ್ಕೊಂಡಿದ್ರು. ಆದರೆ GT ದೇವೇಗೌಡರು ಕೂಡ ಇಲ್ಲೊಂದು ಕಡೆ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಅನ್ನೋ ಕಾರಣಕ್ಕೋಸ್ಕರವಾಗಿ 30 ಮತಗಳು ಹಾಕಿದ್ದಾರೆ ಅಂತದ್ದು. ಇಲ್ಲೊಂದು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ರೆ ಗೆಲ್ಬೋದಾಗಿತ್ತು ಅನ್ನುವಂಥದ್ದು ನಿಮ್ಮ ಅಭ್ಯರ್ಥಿ. ಖಂಡಿತ ನಮ್ಮ ಅಭ್ಯರ್ಥಿಗೆ ಈಗಲೂ ಕೂಡ ಅನುಕೂಲ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೇವೆ. ಯಾಕೆಂದರೆ ಇವತ್ತು ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿರ್ಬೋದು ಎಲ್ಲದೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಅಭ್ಯರ್ಥಿಗೆ ಅದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಲಾಭ ನಿಮ್ಗೆ ಇದಾಗುತ್ತೆ ಸರ್? ಆಗ್ಬೋದು ಅಂತ ನಿರೀಕ್ಷೆಯಲ್ಲಿದೆ. ಸರ್, ಈಗ ಮತದಾನ ಮಾಡಿದ್ರು ಸರ್ ಎಲ್ಲರೂ ಕೂಡ ಒಟ್ಟಾಗಿ? ಈಗ ನಮ್ಮ ಪಕ್ಷದ 18 ಜನ ಶಾಸಕರು ಮತ್ತು BJPಯ ಹೆಚ್ಚುವರಿ ಮತಗಳು ಮತ್ತು ಪಕ್ಷೇತರ ಅಭ್ಯರ್ಥಿಗಳೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಯಾದಂಥ ಗೋವಿಂದರಾಜ್ ಅವರಿಗೆ ಮತ ಹಾಕಿದ್ದಾರೆ ಅಂತ ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಫಲಿತಾಂಶ ಖಂಡಿತ ಗೋವಿಂದರಾಜ್ ಪರ ಬರುತ್ತೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ. ಬಂದಿದ್ದು 17 ಜನ ಶಾಸಕರು. GT ದೇವೇಗೌಡರು ಪ್ರತ್ಯೇಕ ಬಂದು ಮತದಾನವನ್ನು ಮಾಡಿ ಹೋಗಿದ್ದಾರೆ. ಅವರೇನಾಯಿತು, ಆಕಸ್ಮಿಕವಾಗಿ ಬೇರೆ ಎಲ್ಲೋ ಹೊರಗಡೆ ಇದ್ದಿದ್ದರಿಂದ 2 ದಿವಸದಿಂದ ಅವರು ಬಂದು ನೇರವಾಗಿ ಆ ಮತವನ್ನು ಹಾಕಿದ್ದಾರೆ. ನಾವೆಲ್ಲರೂ ಕೂಡ ಹೊರಗಡೆ ಇದ್ದಿದ್ದರಿಂದ ಅವರು ಅಲ್ಲಿಗೆ ಯಾಕೆ ಬಂದು ಇಲ್ಲೇ ಹಾಕ್ತೀನಿ ಅಂತಕ್ಕಂಥ ಭಾವನೆಯಲ್ಲಿ ಅವ್ರು ಬಂದು ಪಕ್ಷದ ನಮ್ಮ ಅಭ್ಯರ್ಥಿ ಪರವಾಗಿ ಮತವನ್ನು ಮಾಡಿದ್ದಾರೆ ಅಂತ. ಆತ್ಮಸಾಕ್ಷಿಗೆ ಅಂತ ಹೇಳಿದ್ದಾರೆ ಸರ್, ಆತ್ಮಸಾಕ್ಷಿಗೆ ಮತ ಅಂತ ಹೇಳಿದ್ದಾರೆ. JDS ಹಾಕಿದ್ದಾರೆ ಅಂತ ಹೇಳಿ. ಆತ್ಮಸಾಕ್ಷಿ ಅಂದರೆ ನಮ್ಮೆಲ್ಲರ ಅಭಿಪ್ರಾಯ ಅದನ್ನೇ. ಎಲ್ಲಿ ನಾವು ಏನು ಯಾವ ಚಿಹ್ನೆ ಮೇಲೆ ಗೆದ್ದಿರ್ತೀವಿ ಖಂಡಿತ ಅದಕ್ಕೆ ದ್ರೋಹ ಆಗದ ರೀತಿಯಲ್ಲಿ ನಡ್ಕೊಳ್ಳೋದೇ ಆತ್ಮಸಾಕ್ಷಿ ಅಂತ ನಾನು ಭಾವಿಸ್ಕೊಂಡಿದ್ದೆ. ಪ್ರಶ್ನೆ ಸರ್, ಈಗಾಗಲೇ ಎಲ್ಲೊಂದು ಕಡೆ BJPಯವರು 29 ಮತಗಳನ್ನು ಹಾಕಿಸ್ಬೇಕು ಅಂದ್ಕೊಂಡಿದ್ರು. ಆದರೆ GT ದೇವೇಗೌಡರು ಕೂಡ ಇಲ್ಲೊಂದು ಕಡೆ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಅನ್ನೋ ಕಾರಣಕ್ಕೋಸ್ಕರವಾಗಿ 30 ಮತಗಳು ಹಾಕಿದ್ದಾರೆ ಅಂತದ್ದು. ಇಲ್ಲೊಂದು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ರೆ ಗೆಲ್ಬೋದಾಗಿತ್ತು ಅನ್ನುವಂಥದ್ದು ನಿಮ್ಮ ಅಭ್ಯರ್ಥಿ. ಖಂಡಿತ ನಮ್ಮ ಅಭ್ಯರ್ಥಿಗೆ ಈಗಲೂ ಕೂಡ ಅನುಕೂಲ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೇವೆ. ಯಾಕೆಂದರೆ ಇವತ್ತು ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿರ್ಬೋದು ಎಲ್ಲದೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಅಭ್ಯರ್ಥಿಗೆ ಅದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಲಾಭ ನಿಮ್ಗೆ ಇದಾಗುತ್ತೆ ಸರ್? ಆಗ್ಬೋದು ಅಂತ ನಿರೀಕ್ಷೆಯಲ್ಲಿದೆ. ಸರ್, ಈಗ ಮತದಾನ ಮಾಡಿದ್ರು ಸರ್ ಎಲ್ಲರೂ ಕೂಡ ಒಟ್ಟಾಗಿ? ಈಗ ನಮ್ಮ ಪಕ್ಷದ 18 ಜನ ಶಾಸಕರು ಮತ್ತು BJPಯ ಹೆಚ್ಚುವರಿ ಮತಗಳು ಮತ್ತು ಪಕ್ಷೇತರ ಅಭ್ಯರ್ಥಿಗಳೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಯಾದಂಥ ಗೋವಿಂದರಾಜ್ ಅವರಿಗೆ ಮತ ಹಾಕಿದ್ದಾರೆ ಅಂತ ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಫಲಿತಾಂಶ ಖಂಡಿತ ಗೋವಿಂದರಾಜ್ ಪರ ಬರುತ್ತೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ. ಬಂದಿದ್ದು 17 ಜನ ಶಾಸಕರು. GT ದೇವೇಗೌಡರು ಪ್ರತ್ಯೇಕ ಬಂದು ಮತದಾನವನ್ನು ಮಾಡಿ ಹೋಗಿದ್ದಾರೆ. ಅವರೇನಾಯಿತು, ಆಕಸ್ಮಿಕವಾಗಿ ಬೇರೆ ಎಲ್ಲೋ ಹೊರಗಡೆ ಇದ್ದಿದ್ದರಿಂದ 2 ದಿವಸದಿಂದ ಅವರು ಬಂದು ನೇರವಾಗಿ ಆ ಮತವನ್ನು ಹಾಕಿದ್ದಾರೆ. ನಾವೆಲ್ಲರೂ ಕೂಡ ಹೊರಗಡೆ ಇದ್ದಿದ್ದರಿಂದ ಅವರು ಅಲ್ಲಿಗೆ ಯಾಕೆ ಬಂದು ಇಲ್ಲೇ ಹಾಕ್ತೀನಿ ಅಂತಕ್ಕಂಥ ಭಾವನೆಯಲ್ಲಿ ಅವ್ರು ಬಂದು ಪಕ್ಷದ ನಮ್ಮ ಅಭ್ಯರ್ಥಿ ಪರವಾಗಿ ಮತವನ್ನು ಮಾಡಿದ್ದಾರೆ ಅಂತ. ಆತ್ಮಸಾಕ್ಷಿಗೆ ಅಂತ ಹೇಳಿದ್ದಾರೆ ಸರ್, ಆತ್ಮಸಾಕ್ಷಿಗೆ ಮತ ಅಂತ ಹೇಳಿದ್ದಾರೆ. JDS ಹಾಕಿದ್ದಾರೆ ಅಂತ ಹೇಳಿ. ಆತ್ಮಸಾಕ್ಷಿ ಅಂದರೆ ನಮ್ಮೆಲ್ಲರ ಅಭಿಪ್ರಾಯ ಅದನ್ನೇ. ಎಲ್ಲಿ ನಾವು ಏನು ಯಾವ ಚಿಹ್ನೆ ಮೇಲೆ ಗೆದ್ದಿರ್ತೀವಿ ಖಂಡಿತ ಅದಕ್ಕೆ ದ್ರೋಹ ಆಗದ ರೀತಿಯಲ್ಲಿ ನಡ್ಕೊಳ್ಳೋದೇ ಆತ್ಮಸಾಕ್ಷಿ ಅಂತ ನಾನು ಭಾವಿಸ್ಕೊಂಡಿದ್ದೆ. ಪ್ರಶ್ನೆ ಸರ್, ಈಗಾಗಲೇ ಎಲ್ಲೊಂದು ಕಡೆ BJPಯವರು 29 ಮತಗಳನ್ನು ಹಾಕಿಸ್ಬೇಕು ಅಂದ್ಕೊಂಡಿದ್ರು. ಆದರೆ GT ದೇವೇಗೌಡರು ಕೂಡ ಇಲ್ಲೊಂದು ಕಡೆ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಅನ್ನೋ ಕಾರಣಕ್ಕೋಸ್ಕರವಾಗಿ 30 ಮತಗಳು ಹಾಕಿದ್ದಾರೆ ಅಂತದ್ದು. ಇಲ್ಲೊಂದು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ರೆ ಗೆಲ್ಬೋದಾಗಿತ್ತು ಅನ್ನುವಂಥದ್ದು ನಿಮ್ಮ ಅಭ್ಯರ್ಥಿ. ಖಂಡಿತ ನಮ್ಮ ಅಭ್ಯರ್ಥಿಗೆ ಈಗಲೂ ಕೂಡ ಅನುಕೂಲ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೇವೆ. ಯಾಕೆಂದರೆ ಇವತ್ತು ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿರ್ಬೋದು ಎಲ್ಲದೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಅಭ್ಯರ್ಥಿಗೆ ಅದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಲಾಭ ನಿಮ್ಗೆ ಇದಾಗುತ್ತೆ ಸರ್? ಆಗ್ಬೋದು ಅಂತ ನಿರೀಕ್ಷೆಯಲ್ಲಿದೆ. ಇದಿಷ್ಟು ಸುರೇಶ್ ಬಾಬು ಅವರ ಮಾತು. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ GV, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.